ಶಿರಾ ತಾಲೂಕಿನ ಕಳ್ಳಂಬೆಳ್ಳ ಬಳಿ ಕಾರು ಸ್ಫೋಟಿಸಿಕೊಂಡು ಪಾಗಲ್ ಪ್ರೇಮಿ ನಾಗೇಶ್ ಗೌಡ ಆತ್ಮಹತ್ಯೆ ಮಾಡಿಕೊಂಡಿರುವಂತಹ ವಿಚಾರ ಇದರ ಸಂಬಂಧ ತನಿಖೆಯನ್ನ ನಡೆಸಿದಷ್ಟು ಬಗೆದಷ್ಟು ಬಯಲಾಗ್ತಾ ಇದೆ ಸತ್ಯ. ತನಿಖೆ ವೇಳೆ ಸಾಕಷ್ಟು ಶಾಕಿಂಗ್ ಇಂಟ್ರೆಸ್ಟಿಂಗ್ ಮಾಹಿತಿಗಳು ಕೂಡ ಬಯಲಾಗ್ತಾ ಇದೆ. ಭಗ್ನ ಪ್ರೇಮಿಯಿಂದ ಬಾಂಬ್ ಸ್ಫೋಟಿಸಿ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕ್ಷಣಕ್ಕೊಂದು ದಿನಕ್ಕೊಂದು ಟ್ವಿಸ್ಟ್ ಸಿಗ್ತಾ ಇದೆ. ರಮ್ಯಾಳನ್ನ ಅತಿಯಾಗಿ ಪ್ರೀತಿಸಿದ್ದೇ ನಾಗೇಶ್ ಗೌಡನಿಗೆ ಮುಳುವಾಯ್ತಾ ಅನ್ನುವಂತ ಒಂದು ಪ್ರಶ್ನೆ ತನಿಖೆ ವೇಳೆಯಲ್ಲಿ ಕೂಡ ಎದುರಾಗಿರುವಂತದ್ದು. 6 ವರ್ಷದ ಪ್ರೀತಿಯಲ್ಲಿ ಬಿರುಕು ಮೂಡಿತ್ತು. ಬಳಿಕ ನಾಗೇಂದ್ರನಿಗೆ ಒಂದು ಅನುಮಾನ ಕೂಡ ಬರುತ್ತೆ. ಮತ್ತೊಬ್ಬ ಯುವಕನ ಜೊತೆ ರಮ್ಯಾ ಪ್ರೀತಿ ಮಾಡ್ತಾ ಇದ್ದಾಳೆ ಅನ್ನುವಂತ ಒಂದು ಅನುಮಾನ ಕೂಡ ಬರುತ್ತೆ. ಆ ಅನುಮಾನದಿಂದಲೇ ನಾಗೇಂದ್ರ ಅಲಿಯಾಸ್ ನಾಗೇಶ್ ಗೌಡ ಬೆಂಗಳೂರಿಗೆ ಆಕೆಯನ್ನ ರಮ್ಯಾಳನ್ನ ಹುಡುಕೊಂಡು ಬಂದಿದ್ದ. ಬೆಂಗಳೂರಿಗೆ ರಮ್ಯಾ ಬಂದಾಗಿನಿಂದಲೂ ಕೂಡ ಆತನಿಗೆ ಒಂದು ಅನುಮಾನ ಸಹ ಮೂಡಿತ್ತು. ಅನುಮಾನದಿಂದಲೇ ಆಗಾಗ ಬಂದು ಆಕೆ ಜೊತೆ ಗಲಾಟೆ ಮಾಡ್ತಿದ್ದ ಅಂತ ಹೇಳಿ ಕೂಡ ತನಿಖೆಯಲ್ಲಿ ಈ ವಿಚಾರ ಬಯಲಾಗಿದೆ. ಗಲಾಟೆ ಮಾಡಿದಾಗಲೆಲ್ಲ ಸಮಾಧಾನ ಮಾಡಿ ಕಳಿಸ್ತಾ ಇದ್ದಂತಹ ರಮ್ಯಾ ಸಾಕಷ್ಟು ಬಾರಿ ಬಂದು ಬೆಂಗಳೂರಿಗೆ ಬಂದು ಮೀಟ್ ಮಾಡಿ ಗಲಾಟೆ ಮಾಡೋದಕ್ಕೆ ಪ್ರಯತ್ನ ಪಟ್ಟಂತಹ ಸಂದರ್ಭದಲ್ಲಿ ಗಲಾಟೆ ಆದಾಗ್ಲೂ ಕೂಡ ಆತನನ್ನೇ ಸಮಾಧಾನ ಮಾಡಿ ರಮ್ಯಾ ವಾಪಸ್ ಕಳಿಸ್ತಾ ಇದ್ದಂತಹ ಘಟನೆ ಕೂಡ ನಡೆದಿದೆ. ಈಗ ಈ ಅನುಮಾನ ತಾರಕಕ್ಕೇರಿದ ಕಾರಣ ಆತ ಈ ರೀತಿಯಾಗಿ ವರ್ತಿಸಿದ್ದ ಅನ್ನುವಂತಹ ಮಾತು ಕೂಡ ಕೇಳಿ ಬರ್ತಾ ಇದೆ. ಸಾಕಷ್ಟು ಶಾಕಿಂಗ್ ಮಾಹಿತಿಗಳು ಕೂಡ ಬಯಲಾಗ್ತಾ ಇದೆ. ಪಾಗಲ್ ಪ್ರೇಮಿಯ ಒಂದು ಆತ್ಮಹತ್ಯೆ ವಿಚಾರ ಏನಿದೆ ಇದು ತನಿಖೆ ವೇಳೆ ಮತ್ತಷ್ಟು ಇಂಟ್ರೆಸ್ಟಿಂಗ್ ಮಾಹಿತಿಗಳು ಕೂಡ ಲಭ್ಯ ಆಗಿದೆ. ಸೊ ಇದೇ ವೇಳೆಯಲ್ಲಿ ಕ್ಯಾಬ್ ಚಾಲಕ ಆ ಒಂದು ಸಂದರ್ಭದಲ್ಲಿ ಘಟನೆ ನೋಡಿದಂತ ಸಂದರ್ಭದಲ್ಲಿ ಕ್ಯಾಬ್ ಚಾಲಕ ಕೂಡ ಅಲ್ಲಿ ಏನೇನಾಯ್ತು ಅಂತ ಹೇಳಿ ಎಲ್ಲ ವಿವರವನ್ನ ಬಿಚ್ಚಿಟ್ಟಿದ್ದಾರೆ. ನೋಡೋಣ. ಸುಮಾರು 11:30 ಸುಮಾರಿಗೆ ಬೆಂಗಳೂರು ಜಯನಗರದಿಂದ ಪಿಕಪ್ ಮಾಡಿದ್ದೆ. ಅದಕ್ಕೂ ಮುಂಚೆ ಒಂದು ಡ್ಯೂಟಿ ಮಾಡಿದ್ದೆ ಊಬರಿಂದ. ಡ್ಯೂಟಿ ಮಾಡಿದೆ. ಇವ್ರದ್ದು ಡ್ಯೂಟಿ ಬಿತ್ತು. ಹಂಗೆ ಡ್ಯೂಟಿ ತಗೊಂಡೆ. ಏನು ಒಂದು ಬ್ಯಾಗ್ ಹಾಕೊಂಡು ಬಂದಿದ್ರು. ಒಂದು ಹುಡುಗ ಒಂದು ಹುಡುಗಿ ಬಂದಿದ್ರು. ಬಂದರು. ಅಲ್ಲಿಂದ ನಾನು ಬಂದೆ. ಹಂಗೆ ಡೀಸೆಲ್ ಹಾಕಿದೆ ಬಂಕ್ ಹತ್ರ. ಡೀಸೆಲ್ ಹಾಕಿ ಹೋಗಿ ರಿಸರ್ಚ್ಗೆಲ್ಲ ಹೋಗಿದ್ದಾರೆ. ಇಬ್ಬರು ಹೋಗಿದ್ದಾರೆ. ಆ ಹುಡುಗಿನ ಹೋಗಿದ್ದಾರೆ. ಅವನು ಹೋಗಿ ಸುಮ್ಮನೆ ಬಂದು ಕೂತ್ಕೊಂಡ್ರು ಆರಾಮಾಗಿ ಹೋಗ್ತಾ ಇದ್ವಿ. ನಂತರ ಅಲ್ಲಿ ಒಬ್ಬರು ಪೊಲೀಸ್ ಯಾರೋ ನನ್ನ ನಂಬರ್ಗೆ ಕಾಲ್ ಮಾಡಿದ್ರು. ಕಾಲ್ ಮಾಡಿದವಾಗ ಕಿಡ್ನಾಪ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಹಂಗೆ ಅಂತ ಫೋನ್ ಮಾಡಿದ್ರು. ಅಷ್ಟೊತ್ತು ನಮ್ಮ ಬ್ರದರ್ ಕಾಲ್ ಮಾಡಿದ್ರು. ನೋಡಿ ಇದು ಯಾರೋ ಒಬ್ಬರು ಫೋನ್ ಮಾಡೋದು ನನಗೆ ಫೋನ್ ಮಾಡ್ಯಾರ, ಅದನ್ನು ಕಿಡ್ನಾಪ್ ಕೇಸ್ ಅಂತ ಅವ್ರ ನಂಬರ್ಗೆ ಕಾಲ್ ಮಾಡಿ ಮಾತಾಡು ಅಂತ ಸೈಡ್ ಅಂತ ಹೇಳ್ತಾ ಇದ್ರು. ಅಷ್ಟು ಅವ್ನು ಕೇಳ್ಕೊಂಡು ಅವನು ಅವಳಿಗೆ ಚಾಕುವಿಂದ ಇದು ಮಾಡ್ತಾ ಇದ್ದ. ಚಾಕುವಿಂದ ಹಿಂಗೆ ಮಾಡಿ ಕುತ್ತಿಗೆ ಹಿಡ್ಕೊಂಡಿದ್ದ. ಅವಾಗ ಏನಾಯ್ತಂದರೆ ನಾನು ಅಲ್ಲಿಂದ ನೋಡ್ತಾ ಬಂದೆ ಎಲ್ಲಿ ನಿಯರ್ ಯಾವ್ದಾರು ಹೆಂಗೆ ಅಲ್ಲಿಂದ ಯಾವ್ದಾದ್ರು ಸೈಡ್ ಅಂಗಡಿ ಸಿಕ್ಕರೆ ನಾನು ನಿಲ್ಲಿಸ್ಬಿಡೋಣ ಅಂತ ಅಲ್ಲಿಂದ ನೋಡ್ತಾ ಬಂದೆ. ಇಲ್ಲಿ ಹತ್ರ ಬಂದ ತಕ್ಷಣ ಸೈಡಿಗೆ ಇದು ಮಾಡಿದೆ. ಅವ್ರು ಚಾಕುವಿಂದ ಇಬ್ರು ಗುದ್ದಾಡ್ಕೊಂತಿದ್ರು. ಚಾಕು ತಗೊಂಡು ತಲೆಗೆ ಇಲ್ಲ ಅವನ ಹತ್ರ ಒಂದೇ ಚಾಕು ಇರೋದು. ಚಾಕು ತಗೊಂಡು ಬ್ಲಡ್ ಎಲ್ಲ ಬರ್ತೈತೆ ಅವಳು ತಲೆಗೆ. ನಾನು ನೋಡಿ ಮಿರರ್ ನೋಡಿದಾನ ಸೈಡ್ ಹಾಕ್ಬಿಟ್ಟೆ ಗಾಡಿ. ಇಲ್ಲೇ ಸೈಡ್ ಹಾಕೊಂಡು ಹಂಗೆ ಬೈಕ್ನವ್ರಿಗೆಲ್ಲ ಕರೆದ ಅಣ್ಣ ಒಂಚೂರು ಹೆಲ್ಪ್ ಮಾಡಿ ನನ್ನ ಹತ್ರ ಒಬ್ಬನ ಹತ್ರ ಏನು ಮಾಡೋಕ್ಕಾಗತ್ತೆ ದಪ್ಪ ಆಯ್ತು ನಾನು. ಹಂಗೆ ಕರೆದು ನಂತರ ನಾನು ಅವನ ಮೇಲೆ ಇದು ಮಾಡಿದೆ. ಆ ಚಾಕು ಈ ಕಡೆ ತೆಗೆದು ಮುರಿದು ಹೊರಗಡೆ ಬಿಸಾಕೋಣ ಅಂತ. ನಂತರ ನಾನು ಚಾಕು ಇದು ಮಾಡಿದೆ. ಆ ಹುಡುಗಿ ಆ ಕಡೆಯಿಂದ ಬಚಾವಾಗ್ಬಿಟ್ಟು ಈ ಕಡೆ ಬಂದ್ಬಿಟ್ಟು ಆ ಕಡೆ ಬಂದು ಅವಳು ಕರೆದು ಹೇಳ್ತಿದ್ದ ಅಣ್ಣ ಬಾಂಬ್ ಇದೆ ಗಾಡಿ ಒಳಗಡೆ, ಬಾಂಬ್ ತಗೊಂಡ್ಬಂದಿದ್ದಾನೆ ಅವನು ಅಂತ ಹೇಳಿ ಯಾರೊಬ್ರು ಬೈಕ್ ನಿಂತರಿದ್ರು. ಆ ಬೈಕ್ ಹತ್ಬಿಡ್ತೇವೆ. ಅದಕ್ಕೆ ಮುಂದ್ಗಡೆ ನಡೆದ್ಬಿಟ್ರು. ನಾನು ಏನು ಹತ್ರ ಇದು ಮಾಡ್ತಿದ್ನಲ್ಲ ಅದು ಇಷ್ಟುದ್ದು ರೌಂಡ್ ಪ್ಲಾಸ್ಟಿಕ್ ಕಟ್ಕೊಂಡಿತ್ತು. ಅದು ಬತ್ತಿಗಿದೆ ಇಷ್ಟುದ್ದು ಬತ್ತಿತ್ತು. ಅವ್ನು ಲೈಟ್ರ್ ತಗೋಷ್ಟರಲ್ಲಿ ಅವ್ನ ಮೈ ಮೇಲೆ ಇದನ್ನು ಗಟ್ಟಿ ಒತ್ತಿ ಇಟ್ಕೊಂಡು ಅದು ತೆಗೆದು ಆ ಕಡೆ ಬಿಸಾಕಿದೆ. ಅದನ್ನು ಬಿಸಾಕಿದ್ದೀನಿ ಆಚೆಗೆ. ನನಗೆ ನನ್ನ ಗಾಡಿ ಸೆಟ್ ಮಾಡಬೇಕು. ಬಿಸಾಕಿದ ತಕ್ಷಣ ಈಚೆ ಕಡೆ ಬಂದ. ಮತ್ತೆ ನಾನು ತುಂಬ ದಪ್ಪ ಇದ್ದಾನೆ. ನನ್ನ ಹತ್ರ ಎಲ್ಲ ಅನ್ಸ್ಕೊಳ್ಳೋಕ್ಕೆಲ್ಲ ಆಗಲಿಲ್ಲ ಒಂದು. ನಂತರ ಕಾರಲ್ಲಿ ಒಳಗಡೆ ಹೋಗ್ಕೊಂಡು ಇನ್ನೊಂದು ಹಚ್ಚಿಕೊಂಡಿದ್ದೆ. ನಾನೇನು ಮಾಡಿದೆ, ಗಾಡಿ ಡಾಕ್ಯುಮೆಂಟ್ಸ್ ಇನ್ನೊಬ್ರು ಎಲ್ಲ ಡ್ರೈವರ್ ಇದ್ರು. ಅವರು ನೋಡ್ತಾ ಇದ್ರು ಗಾಡಿ ಡಾಕ್ಯುಮೆಂಟ್ಸ್. 2 ಮೊಬೈಲ್ ಎತ್ಕೊಂಡು ಈಚೆ ನಾನು ನಿಧಾನ ಬರ್ತಿದ್ದೆ. ಎಲ್ಲ ಡ್ರೈವರು ನನ್ಗೆ ಹೇಳ್ಕೊಬಿಟ್ರು. ಅವ್ನು ಬತ್ತಿ ಹಚ್ಕೊಂಡು ಒಳಗಡೆ ಕುಂತ್ಕೊಂಡಿರೋದು ನೋಡಿ ಈ ಕಡೆ ಓಡ್ ಬಂದ್ಬಿಟ್ರೆ ನಂತರ ಅದು ಬ್ಲಾಸ್ಟ್ ಆಗ್ಬಿಡ್ತು ಗಾಡಿ ಒಳಗೆ. ಬೆಳಿಗ್ಗೆ ಸುಮಾರು 11:30 ಸುಮಾರಿಗೆ
ಬೆಂಗಳೂರು ಜಯನಗರದಿಂದ ಪಿಕಪ್ ಮಾಡಿದ್ದೆ. ಅದಕ್ಕೂ ಮುಂಚೆ ಒಂದು ಡ್ಯೂಟಿ ಮಾಡಿದ್ದೆ ಊಬರಿಂದ. ಡ್ಯೂಟಿ ಮಾಡಿದೆ, ಇವ್ರದ್ದು ಡ್ಯೂಟಿ ಬಿತ್ತು, ಹಂಗೆ ಡ್ಯೂಟಿ ತಗೊಂಡೆ. ಏನು ಒಂದು ಬ್ಯಾಗ್ ಹಾಕೊಂಡು ಬಂದಿದ್ರು ಅವ್ರು. ಒಂದು ಹುಡುಗ ಒಂದು ಹುಡುಗಿ ಬಂದಿದ್ರು. ಬಂದರು. ಅಲ್ಲಿಂದ ನಾನು ಬಂದೆ, ಹಂಗೆ ಡೀಸೆಲ್ ಹಾಕಿದೆ ಬಂಕ್ ಹತ್ರ. ಡೀಸೆಲ್ ಹಾಕಿ ಹೋಗಿ ರಿಸರ್ಚ್ಗೆಲ್ಲ ಹೋಗಿದ್ದಾರೆ, ಇಬ್ಬರು ಹೋಗಿದ್ದಾರೆ. ಆ ಹುಡುಗಿನ ಹೋಗಿದ್ದಾರೆ, ಅವನು ಹೋಗಿ ಸುಮ್ಮನೆ ಬಂದು ಕೂತ್ಕೊಂಡ್ರು ಆರಾಮಾಗಿ ಹೋಗ್ತಾ ಇದ್ವಿ. ನಂತರ ಅಲ್ಲಿ ಒಬ್ಬರು ಪೊಲೀಸ್ ಯಾರೋ ನನ್ನ ನಂಬರ್ಗೆ ಕಾಲ್ ಮಾಡಿದ್ರು. ಕಾಲ್ ಮಾಡಿದವಾಗ ಕಿಡ್ನಾಪ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಹಂಗೆ ಅಂತ ಫೋನ್ ಮಾಡಿದ್ರು. ಅಷ್ಟೊತ್ತು ನಮ್ಮ ಬ್ರದರ್ ಕಾಲ್ ಮಾಡಿದ್ರು. ನೋಡಿ ಇದು ಯಾರೋ ಒಬ್ಬರು ಫೋನ್ ಮಾಡೋದು, ನನಗೂ ಫೋನ್ ಮಾಡೋರೆ, ಅದನ್ನು ಕಿಡ್ನಾಪ್ ಕೇಸ್ ಅಂತ ಅವ್ರ ನಂಬರ್ಗೆ ಕಾಲ್ ಮಾಡಿ ಮಾತಾಡು ಅಂತ ಸೈಡ್ ಅಂತ ಹೇಳ್ತಾ ಇದ್ರು. ಅಷ್ಟು ಅವ್ನು ಕೇಳ್ಕೊಂಡು ಅವನು ಅವಳಿಗೆ ಚಾಕುವಿಂದ ಇದು ಮಾಡ್ತಾ ಇದ್ದ, ಚಾಕುವಿಂದ ಹಿಂಗೆ ಮಾಡಿ ಕುತ್ತಿಗೆ ಹಿಡ್ಕೊಂಡಿದ್ದ. ಅವಾಗ ಏನಾಯ್ತಂದರೆ ನಾನು ಅಲ್ಲಿಂದ ನೋಡ್ತಾ ಬಂದೆ, ಎಲ್ಲಿ ನಿಯರ್ ಯಾವ್ದಾರು ನನಗೆ ಅಲ್ಲಿಂದ ಯಾವ್ದಾದ್ರು ಸೈಡು ಅಂಗಡಿ ಸಿಕ್ಕರೆ ನಾನು ನಿಲ್ಲಿಸ್ಬಿಡೋಣ ಅಂತ. ಅಲ್ಲಿಂದ ನೋಡ್ತಾ ಬಂದೆ. ಇಲ್ಲಿ ಹತ್ರ ಬಂದ ತಕ್ಷಣ ಸೈಡಿಗೆ ಇದು ಮಾಡಿದೆ. ಅವ್ರು ಚಾಕುವಿಂದ ಇಬ್ಬರು ಗುದ್ದಾಡ್ಕೊಂತಿದ್ರು, ಚಾಕು ತಗೊಂಡು ತಲೆಗೆಲ್ಲ ಇಲ್ಲ, ಅವನ ಹತ್ರ ಒಂದೇ ಚಾಕು ಇರೋದು. ಚಾಕು ತಗೊಂಡು ಬ್ಲಡ್ ಎಲ್ಲ ಬರ್ತಿತ್ತು ಅವ್ರ ತಲೆಗೆ. ನಾನು ಮಿರರ್ ನೋಡಿದಾಗ ಸೈಡ್ ಹಾಕ್ಬಿಟ್ಟೆ ಗಾಡಿ, ಇಲ್ಲೇ ಸೈಡ್ ಹಾಕೊಂಡು ಹಂಗೆ ಬೈಕ್ನವ್ರಿಗೆಲ್ಲ ಕರೆದ, ಅಣ್ಣ ಒಂಚೂರು ಹೆಲ್ಪ್ ಮಾಡಿ ನನ್ನ ಹತ್ರ ಒಬ್ಬನ ಹತ್ರ ಏನು ಮಾಡೋಕ್ಕಾಗತ್ತೆ, ದಪ್ಪ ಆಯ್ತು ನಾನು. ಹಂಗೆ ಕರೆದು ನಂತರ ನಾನು ಅವನ ಮೇಲೆ ಇದು ಮಾಡಿದೆ, ಆ ಚಾಕು ಈ ಕಡೆ ತೆಗೆದು ಮುರಿದು ಹೊರಗಡೆ ಬಿಸಾಕೋಣ ಅಂತ. ನಂತರ ನಾನು ಚಾಕು ಇದು ಮಾಡಿದೆ, ಆ ಹುಡುಗಿ ಆ ಕಡೆಯಿಂದ ಬಚಾವಾಗ್ಬಿಟ್ಟು ಈ ಕಡೆ ಬಂದ್ಬಿಟ್ಟು. ಆ ಕಡೆ ಬಂದು ಅವಳು ಕರೆದು ಹೇಳ್ತಿದ್ದ, ಅಣ್ಣ ಬಾಂಬ್ ಇದೆ ಗಾಡಿ ಒಳಗಡೆ, ಬಾಂಬ್ ತಗೊಂಡ್ಬಂದಿದ್ದಾನೆ ಅವನು ಅಂತ ಹೇಳಿ. ಯಾರೊಬ್ರು ಅವ್ರು ಬೈಕ್ ನಿಂತರಿದ್ರು, ಆ ಬೈಕ್ ಹತ್ಬಿಡ್ತಾವೆ. ಅದಕ್ಕೆ ಮುಂದ್ಗಡೆ ನಡೆದ್ಬಿಟ್ರು. ನಾನು ಏನತ್ರ ಇದು ಮಾಡ್ತಿದ್ನಲ್ಲ, ಅದು ಇಷ್ಟುದ್ದು ರೌಂಡ್ ಪ್ಲಾಸ್ಟಿಕ್ ಕಟ್ಕೊಂಡಿತ್ತು, ಅದು ಬತ್ತಿಗಿದೆ, ಇಷ್ಟುದ್ದು ಬತ್ತಿತ್ತು. ಅವ್ನು ಲೈಟ್ರ್ ತಗೋಷ್ಟರಲ್ಲಿ ಅವ್ನ ಮೈ ಮೇಲೆ ಇದನ್ನು ಗಟ್ಟಿ ಒತ್ತಿ ಇಟ್ಕೊಂಡು ಅದು ತೆಗೆದು ಆ ಕಡೆ ಬಿಸಾಕಿದೆ. ಅದನ್ನು ಬಿಸಾಕಿದ್ದೀನಿ ಆಚೆಗೆ. ನನಗೆ ನನ್ನ ಗಾಡಿ ಸೆಟ್ ಮಾಡಬೇಕು. ಬಿಸಾಕಿದ ತಕ್ಷಣ ಈಚೆ ಕಡೆ ಬಂದ, ಮತ್ತೆ ನಾನು ತುಂಬ ದಪ್ಪ ಇದ್ದಾನೆ, ನನ್ನ ಹತ್ರ ಎಲ್ಲ ಅನ್ಸ್ಕೊಳ್ಳೋದಿಲ್ಲ, ಆಗಲಿಲ್ಲ ಒಂದು. ನಂತರ ಕಾರಲ್ಲಿ ಒಳಗಡೆ ಹೋಗ್ಕೊಂಡು ಇನ್ನೊಂದು ಹಚ್ಚಿಕೊಂಡಿದ್ದೆ. ನಾನೇನು ಮಾಡಿದೆ, ಗಾಡಿ ಡಾಕ್ಯುಮೆಂಟ್ಸ್ ಇನ್ನೊಬ್ರು ಎಲ್ಲ ಡ್ರೈವರ್ ಇದ್ರು, ಅವರು ನೋಡ್ತಾ ಇದ್ರು ಗಾಡಿ ಡಾಕ್ಯುಮೆಂಟ್ಸ್. 2 ಮೊಬೈಲ್ ಎತ್ಕೊಂಡು ಈಚೆ ನಾನು ನಿಧಾನ ಬರ್ತಿದ್ದೆ. ಎಲ್ಲ ಡ್ರೈವರು ನನ್ನ ಹೇಳ್ಕೊಬಿಟ್ರು. ಅವ್ನು ಬತ್ತಿ ಹಚ್ಚಿಕೊಂಡು ಒಳಗಡೆ ಕುತ್ಕೊಂಡಿರೋದು ನೋಡಿ ಈ ಕಡೆ ಓಡ್ ಬಂದ್ಬಿಟ್ರೆ